ಕಾಂಗ್ರೆಸ್ ಡಿನ್ನರ್ ಮೀಟಿಂಗ್ ರಹಸ್ಯ ಲೀಕ್. ಸಭೆಯಲ್ಲಿ ಬುಸುಗುಟ್ಟಿದ ಸತೀಶ್ ಪರಂ. ಎಲ್ಲರ ಟಾರ್ಗೆಟ್ ಒಂದೇ, ಕನಕಪುರ ಬಂಡೆ. ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿರುವುದನ್ನೇ ಚಾನ್ಸ್ ತೆಗೆದುಕೊಂಡ ಸಿದ್ದರಾಮಯ್ಯ ಆಪ್ತ ಬಳಗ ಡಿನ್ನರ್ ನೆಪದಲ್ಲಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟಿಂಗ್ ಸೇರಿದ್ರು. ಇದು ಯಾವಾಗ ಸುದ್ದಿ ಸಂಚಲನವನ್ನ ಮೂಡಿಸಿತ್ತು. ಊಟಕ್ಕೆಂದು ಸೇರಿದಂತಹ ಸಚಿವರು ಹೊಸ ವರ್ಷಕ್ಕೆಂದು ನಾವೆಲ್ಲ ಸೇರಿದ್ದೇವೆ, ನಾವೆಲ್ಲ ಒಟ್ಟಾಗಿ ಸೇರಬಾರ್ದ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಆದ್ರೆ ಡಿಕೆಶಿ ರಾಜ್ಯದಲ್ಲಿ ಇಲ್ಲದಾಗಲೇ ಸಿಎಂ ಆಪ್ತ ಬಳಗ ಸೇರಿದ್ದು ಮಹತ್ವದ ಚರ್ಚೆಗೆ ಗ್ರಾಸವಾಗಿತ್ತು. ಎಲ್ಲರೂ ಸೇರಿರುವಾಗ ರಾಜಕೀಯ ಚರ್ಚೆ ಆಗದೇ ಇರುತ್ತಾ? ಆಗಿದೆ. ಕೆಲವೊಂದಿಷ್ಟು ಮಾಹಿತಿಗಳು ಈಗ ಹೊರಬಿದ್ದಿವೆ. ಆಡಳಿತ ಪಕ್ಷದೊಳಗಿನ ನಾನಾ ವಿದ್ಯಮಾನಗಳನ್ನ ಬಯಲು ಮಾಡಿದೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ರಾಜಕಾರಣ ಕೇಂದ್ರಿತ ಅತೃಪ್ತಿ ಬೇಗುದಿಗಳ ಸಭೆಯಲ್ಲಿ ಪ್ರಸ್ತಾಪವಾಗಿದೆ ಅಂತ ಹೇಳಲಾಗ್ತಾ ಇದೆ. ಟಾರ್ಗೆಟ್ ಡಿಕೆ, ಸಿಡಿದೆದ್ದ ಸತೀಶ್. ಹೌದು, ಡಿಕೆಶಿ ರಾಜ್ಯದಲ್ಲಿ ಇಲ್ಲದಿರುವುದನ್ನೇ ಲಾಭ ಮಾಡಿಕೊಂಡಂತಹ ಸಿದ್ದು ಟೀಮ್ ಜಾರಕಿಹೊಳಿ ಮನೆಯಲ್ಲಿ ಒಟ್ಟಾಗಿ ಸೇರಿ ರಾಜಕೀಯ ದಾಳವನ್ನ ಉರುಳಿಸಿದೆ. ಸಿಟಿ ರವಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಪ್ರಕರಣ ನಿರ್ವಹಣೆ ವಿಚಾರದಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯೂ ಆದ ಸತೀಶ್ ಜಾರಕಿಹೊಳಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅತೃಪ್ತಿಯನ್ನ ತೋಡಿಕೊಂಡಿದ್ದಾರೆ. ಜಿಲ್ಲಾ ರಾಜಕಾರಣದಲ್ಲಿ ಮೂರನೇ ವ್ಯಕ್ತಿಯ ಕೈವಾಡದ ಬಗ್ಗೆ ಉಭಯ ಸಚಿವರು ಸಿಎಂ ಎದುರು ಆಕ್ರೋಶಭರಿತವಾಗಿ ನೋವು ತೋಡಿಕೊಂಡರು ಅಂತ ತಿಳಿದು ಬಂದಿದೆ. ಶತಮಾನೋತ್ಸವ ಕಾರ್ಯಕ್ರಮ ನಡೆಸುವ ವಿಷಯದಲ್ಲಿ ಡಿಕೆಶಿ ತಮ್ಮನ್ನ ಸೇರಿದಂತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಪ್ರತಿಯೊಂದು ಕೆಲಸಗಳನ್ನ ತಮಗೆ ಬೇಕಾದವರಿಂದಲೇ ಮಾಡಿಸಿದ್ದಾರೆ. ಹೀಗೆ ತಮ್ಮನ್ನೇ ಸೈಡ್ ಲೈನ್ ಮಾಡಿದಂತಹ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸತೀಶ್ ಜಾರಕಿಹೊಳಿ ಸಿಟ್ಟನ್ನ ಹೊರಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಬೇಕು, ಆ ಜಾಗಕ್ಕೆ ತಾವು ಬಂದು ಕೂರಬೇಕು ಎಂಬುದು ಜಾರಕಿಹೊಳಿ ಡಿಮ್ಯಾಂಡ್. ಅಲ್ಲದೆ ಒಬ್ಬ ವ್ಯಕ್ತಿ ಒಂದೇ ಹುದ್ದೆ ಎಂಬಂತೆ ಡಿಕೆ ಶಿವಕುಮಾರ್ 2 ಹುದ್ದೆಗಳಲ್ಲಿ ಮುಂದುವರೆದಿದ್ದಾರೆ. ಹೀಗಾಗಿ ತಕ್ಷಣವೇ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ತಮಗೆ ಆ ಪಟ್ಟ ಕೊಡಬೇಕು ಎಂಬುದು ಸತೀಶ್ ಜಾರಕಿಹೊಳಿ ವಾದವಾಗಿದೆ ಅಂತೆ. ಇನ್ನು ಈ ವೇಳೆ ಮಧ್ಯ ಪ್ರವೇಶಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ರವಿ ಮತ್ತು ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಡಿಕೆಶಿಯೇ ಪ್ರತಿಯೊಂದಕ್ಕೂ ಪೊಲೀಸರಿಗೆ ನಿರ್ದೇಶನ ನೀಡುವುದಾದರೆ ಗೃಹ ಸಚಿವನಾಗಿ ನಾನ್ಯಾಕೆ ಇರಬೇಕು ಅಂತ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಸಿದ್ದುಗೆ ಸ್ಟ್ರಾಂಗ್ ಮೆಸೇಜ್ ಕೊಟ್ಟ ಸಚಿವರು. ಇದು ಒಂದು ಕಡೆಯಾದ್ರೆ ಸಭೆಯಲ್ಲಿ ಸೇರಿದಂತಹ ಎಲ್ಲಾ ಸಚಿವರು ಶಾಸಕರು ಸಿದ್ದರಾಮಯ್ಯ ಕೈ ಬಲಪಡಿಸಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಅಂತ ಬಂದ್ರೆ ಯಾವ ಕಾರಣಕ್ಕೂ ಡಿಕೆ ಶಿವಕುಮಾರ್ ಸಿಎಂ ಆಗದಂತೆ ನೋಡ್ಕೊಳ್ಬೇಕು ಎಂಬ ಅಜೆಂಡಾಗೆ ಶಕ್ತಿ ನೀಡ್ತಿದ್ದಾರಂತೆ. 2028ರ ತನಕ ಯಾವ ಕಾರಣಕ್ಕೂ ನೀವು ಸಿಎಂ ಹುದ್ದೆಯಿಂದ ಕೆಳಗಿಳಬಾರದು. ಹಾಗೊಂದು ವೇಳೆ ಒಪ್ಪಂದ ಗಿಪ್ಪಂದ ಅಂತ ನೀವು ಕೆಳಗಿಳಿದ್ರೆ ನಾವು ಹೇಳುವವರು ಸಿಎಂ ಆಗ್ಬೇಕು. ಬೇಕಿದ್ರೆ ಮುಂದಿನ ನಾಯಕ ಯಾರು ಅಂತ ಶಾಸಕಾಂಗ ಸಭೆಯಲ್ಲಿ ನಿರ್ಧಾರವಾಗಲಿ, ಫೈಟ್ ಮಾಡಲು ನಾವು ರೆಡಿ ಅಂತ ಹೇಳಿದ್ದಾರಂತೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಪವರ್ ಶೇರಿಂಗ್ ಕುತೂಹಲಕ್ಕೆ ಸಂಬಂಧಿಸಿದಂತಹ ವಾಸ್ತವಿಕ ಸಂಗತಿಯನ್ನ ಸಂಪುಟ ಸಹೋದ್ಯೋಗಿಗಳ ಎದುರು ಬಿಚ್ಚಿಟ್ಟಿದ್ದಾರಂತೆ. ಕರ್ನಾಟಕದಲ್ಲಿ ಪಕ್ಷ ಕಟ್ಟಲು ನಾವು ದುಡಿದಿದ್ದೇವೆ, ಹೀಗಾಗಿ ಪರ್ಯಾಯ ನಾಯಕನ ಆಯ್ಕೆ ವಿಷಯ ಅಂತ ಬಂದ್ರೆ ನಾವು ಒಟ್ಟಾಗಿ ನಮ್ಮ ಬಲ ತೋರಿಸಬೇಕು ಅಂತ ಸಭೆಯಲ್ಲಿ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ.